ಸಿಸ್ಟರ್ ಮಿಡ್ನೈಟ್ ಅತ್ಯಂತ ಬೋರಿಂಗ್ ಚಿತ್ರಗಳಲ್ಲಿ ಒಂದು ಈ ಸಿನಿಮಾ ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಕಂಪ್ಲೀಟ್ ಆಗಿ ಫೇಲ್ ಆಗಿದೆ. ಬೆಳಿಗ್ಗೆ ಎದ್ದಾಗ ಇದ್ದ ಆ ಫ್ರೆಶ್ ಫೀಲಿಂಗ್, ಆ ಖುಷಿ ಸಿನಿಮಾ ನೋಡಿದ್ಮೇಲೆ ಪೂರ್ತಿ ಮಾಯವಾಗಿ ಹೋಯ್ತನ್. ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಆಗೋ ಬದಲು ಒಂದು ಸ್ಲೀಪಿಂಗ್ ಪಿಲ್ ತರ ಕೆಲಸ ಮಾಡ್ತು. ಸಿನಿಮಾ ಉದ್ದೇಶಪೂರ್ವಕವಾಗಿ ವಿಚಿತ್ರವಾಗಿ ಕಾಣೋಕೆ ಪ್ರಯತ್ನ ಮಾಡುತ್ತೆ, ಆದ್ರೆ ಆ ಪ್ರಯತ್ನದ ಹಿಂದೆ ಯಾವುದೇ ಸತ್ವ ಇಲ್ಲ. ಒಂದು ಸಿನಿಮಾ ಅಸಾಂಪ್ರದಾಯಿಕವಾಗಿರಬೇಕು ಅಂತ ತುಂಬಾ ಪ್ರಯತ್ನ ಪಟ್ರೆ ಏನಾಗತ್ತೆ ಅಂದ್ರೆ ಕೇವಲ ವಿಚಿತ್ರವಾಗಿದ್ರೆ ಸಾಕ, ಅದರಿಂದಲೇ ಒಂದು ಸಿನಿಮಾ ದೊಡ್ಡ ಕಲಾಕೃತಿ ಆಗಿಬಿಡುತ್ತಾ? ಆ ರೀತಿ ಮಾಡಿದಾಗ ಅದು ಕಲೆ ಆಗೋದಿಲ್ಲ, ಬದಲಿಗೆ ಬೇಸರ ಆಗುತ್ತೆ, ಪ್ರೇಕ್ಷಕರಿಗೆ ಸಿಕ್ಕಾಪಟ್ಟೆ ಬೋರ್ ಹೊಡಿಸುತ್ತೆ ಅಷ್ಟೇ. ಮೊದಲನೇದಾಗಿ ನಿರ್ಮಾಪಕರು ಈ ಸಿನಿಮಾವನ್ನ ಪ್ರೇಕ್ಷಕರಿಗಾಗಿ ಅಲ್ಲ, ತಮಗೋಸ್ಕರನೇನೋ ಮಾಡ್ಕೊಂಡಿದ್ದಾರೆ. ಎರಡನೇದಾಗಿ ಈ ಸ್ಟೈಲ್ ಏನೋ ಹಳೆ ಹಾಲಿವುಡ್ ಟ್ರೆಂಡ್ ತರ ಇದೆಯೇ ಹೊರತು ಇದರಲ್ಲಿ ಹೊಸದೇನೂ ಇಲ್ಲ. ಇನ್ನು ಮೂರನೇ ಪಾಯಿಂಟ್, ಆಕ್ಷನ್ಸ್ ಎಲ್ಲ ವಿಚಿತ್ರವಾಗಿದೆ ಸರಿ, ಆದ್ರೆ ಅದರಿಂದ ಪ್ರೇಕ್ಷಕರು ನೋಡೋದಕ್ಕೆ ಫೀಲ್ ಮಾಡೋದಕ್ಕೆ ಏನೂ ಇಲ್ಲ. ಪ್ರೇಕ್ಷಕರನ್ನ ಸೆಳೆಯೋದ್ರಲ್ಲಿ ಸಿನಿಮಾ ಯಾಕೆ ಫೇಲ್ ಆಯ್ತು ಅದ್ರ ಬಗ್ಗೆ ಈಗ ನೋಡೋಣ. ಸಿನಿಮಾದ ಕತೆ ಏನು ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ, ಅತೃಪ್ತ ದಾಂಪತ್ಯದಲ್ಲಿರೋ ಒಬ್ಬ ಮಹಿಳೆಯ ಮಾನಸಿಕ ಆರೋಗ್ಯ ಹಾಳಾಗುತ್ತೆ, ಅದರಿಂದ ಅವಳು ವಿಚಿತ್ರವಾಗಿ ವರ್ತಿಸೋಕೆ ಶುರು ಮಾಡ್ತಾಳೆ. ಇಷ್ಟೇ ನೋಡಿ ಕಥೆಯ ಒನ್ಲೈನ್. ಕಥೆ ಹೇಗಿದೆ ಇದನ್ನ ನೋಡಿದ ಮೇಲೆ ಆದ್ರೆ ನನಗೇನು ಅಂದ್ರೆ ಬಟ್ ವಾಟ್ಸ್ ಇನ್ ಇಟ್ ಫಾರ್ ಮೀ ಅಂತ. ಕಥೆಯಲ್ಲಿ ಏನೋ ನಡೀತಾ ಇದೆ ಸರಿ, ಅದೇ ಅದರಿಂದ ಪ್ರೇಕ್ಷಕನಾದ ನನಗೇನು ಸಿಗುತ್ತೆ ಅನ್ನೋ ಪ್ರಶ್ನೆಗೆ ಸಿನಿಮಾದಲ್ಲಿ ಉತ್ತರವೇ ಇಲ್ಲ. ಸೊ ಇಡೀ ಸಮಸ್ಯೆಯನ್ನ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ, ಸಿನಿಮಾ ಒಂದು ವಿಶಿಷ್ಟವಾದ ವಾತಾವರಣ, ಒಂದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡೋದ್ರಲ್ಲಿ ಸಕ್ಸಸ್ ಆಗಿದೆ, ಆದ್ರೆ ಆ ವಾತಾವರಣದೊಳಗೆ ಪ್ರೇಕ್ಷಕರಿಗೆ ಯಾವುದೇ ಎಕ್ಸೈಟ್ಮೆಂಟ್ ಇಲ್ಲ, ಭಾವನಾತ್ಮಕ ಕನೆಕ್ಷನ್ ಇಲ್ಲ. ಕೊನೆಗೆ ಉಳಿಯೋದೇನು ಅನುಭವ ಶೂನ್ಯ. ಚೆನ್ನಾಗಿದ್ದ ವಿಷಯ ಅಂದ್ರೆ ರಾಧಿಕಾ ಅವರ ಅದ್ಭುತ ನಟನೆ ಜೊತೆಗೆ ಸೂಪರ್ ಆಗಿರೋ ಸಿನಿಮ್ಯಾಟೋಗ್ರಾಫಿ. ಆದ್ರೆ ಸರಿ ಇಲ್ಲದ ವಿಷಯ ಏನು ಅಂದ್ರೆ ಒಟ್ಟಾರೆ ಕಥಾನಕ, ತುಂಬಾ ನಿಧಾನಗತಿಯ ಬೋರಿಂಗ್ ದೃಶ್ಯಗಳು. ಹಾಗಾಗಿ ಟೆಕ್ನಿಕಲ್ ಆಗಿ ಸಿನಿಮಾ ಚೆನ್ನಾಗಿದ್ರೂ ಒಂದು ಕಥೆಯಾಗಿ ಜನರನ್ನ ತಲುಪುವಲ್ಲಿ ಸೋತಿದೆ. ಮೊದಲನೇದಾಗಿ ಕಥೆಯ ವಿಷಯ ಯಾವುದು ಬೇಕಾದ್ರೂ ಆಗ್ಬೋದು, ಒಂದು ಬಸವನ ಹುಳುವಿನ ಬಗ್ಗೆನೂ ಕಥೆ ಮಾಡ್ಬೋದು. ಎರಡನೇದಾಗಿ ವಿಷಯಕ್ಕಿಂತ ನಿರೂಪಣೆ ಅಂದ್ರೆ ಕಥೆಯನ್ನ ಹೇಗೆ ಹೇಳ್ತೀವಿ ಅನ್ನೋದು ಮುಖ್ಯ. ಇನ್ನು ಮೂರನೇ ಮತ್ತು ಅತೀ ಮುಖ್ಯವಾದ ಪಾಯಿಂಟ್, ಬಸವನ ಹುಳುವಿನ ಕಥೆಯನ್ನ ಬಸವನ ಹುಳುವಿನ ವೇಗದಲ್ಲೇ ಹೇಳಿದ್ರೆ ಏನಾಗತ್ತೆ, ಅದು ಕಥೆ ಆಗಲ್ಲ, ಅದು ಬರೀ ಒಂದು ಬಸವನ ಹುಳುವಾಗಿ ಉಳಿದುಬಿಡುತ್ತೆ ಅಷ್ಟೇ. ಇಷ್ಟೆಲ್ಲ ಕೇಳಿದ್ಮೇಲೂ ಸರಿ, ನಾನು ಈ ಸಿನಿಮಾ ನೋಡ್ಬೇಕು ಅಂತ ಕುತೂಹಲ ಇದ್ರೆ ಈ ಸಿನಿಮಾವನ್ನ ಫ್ಯಾಮಿಲಿ ಜೊತೆ ಕೂತು ನೋಡ್ಬೇಡಿ, ಒಬ್ಬರೇ ನೋಡಿ, ಯಾಕಂದ್ರೆ ಇದರ ಸ್ವಭಾವವೇ ಹಾಗಿದೆ. ಹಾಗಾಗಿ ನಾವು ಇದಕ್ಕೆ ಕೊಡುವ ರೇಟಿಂಗ್ 3.5/5.